ನಮಸ್ಕಾರ ನಮಸ್ಕಾರ. ಧನ್ಯವಾದಗಳು ಸರ್ ಕರೆ ಮಾಡಿದ್ದಕ್ಕೆ. ಎಸ್ ಗುರೂಜಿ, ಇವಾಗ ಇವತ್ತಿನ ವಿಶೇಷತೆ ಏನು, ಯಾವ ದೇವರಿಗೆ ಪೂಜೆ ಮಾಡಬೇಕು, ಯಾವ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೋಬೇಕು, ಇದೆಲ್ಲನ ತಿಳಿಸ್ಕೊಟ್ರಿ. ಇನ್ನು ಮುಂದೆ ಒಂದೊಂದಾಗಿ ತಿಳಿಸ್ಕೊಡೋದಾದರೆ ಮನೆ ವಾಸ್ತು ಬಗ್ಗೆ, ಮನೆ ವಾಸ್ತುವಾಗಿ ಹೇಗೆ ಕಟ್ಟಬೇಕು, ಹಾಗೆ ಮನೆಯಲ್ಲಿ ಶಾಂತಿ ಯಾವ ರೀತಿಯಾಗಿ ಶಾಂತಿ ನೆಲೆಸಬೇಕು, ಶಾಂತಿ ನೆಲೆಸೋಕ್ಕೆ ಏನು ಮಾಡಬೇಕು, ಮತ್ತು ಸಮೃದ್ಧಿ ಯಾವ ಥರ ಸಮೃದ್ಧಿ ಆಗುತ್ತೆ ಮನೆಯಲ್ಲಿ, ಹಣ ಜಾಸ್ತಿ ಲಾಸ್ ಆಗ್ತಿರ್ತಾರೆ, ಕಂಪ್ನಿಯಲ್ಲಿ ಬಿಸ್ನೆಸ್ ಮಾಡ್ತಿರ್ತಾರೆ ಅವರು ಕೂಡ ಲಾಸ್ ಆಗ್ತಿರ್ತಾರೆ, ಮತ್ತು ಈಗ ದಾಂಪತ್ಯ ಜೀವನದಲ್ಲಿ ಅನೇಕ ಕಲಹ ಬಂದು ಡಿವೋರ್ಸ್ಗಳನ್ನು ಪಡಿತಾ ಇರ್ತಾರೆ. ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕಂದ್ರೆ ಏನು ಮಾಡಬೇಕು? ಮೊದಲನೇದಾಗಿ ಕೇಳೋದಾದರೆ ಮನೆ ವಾಸ್ತು ಯಾವ ರೀತಿಯಾಗಿರಬೇಕು? ಖಂಡಿತಮ್ಮ, ಮೊದಲು ನಾವು ಜಾಗವನ್ನು ಪರಿಶೀಲನೆ ಮಾಡಬೇಕು. ನಾವು ಮನೆಯನ್ನು ನಾವು ನೂರಾರು ಕಾಲ ಅಲ್ಲಿ ಬಾಳಬೇಕಾಗಿರ್ತಕ್ಕಂಥದ್ದು. ಮೊದಲಿಗೆ ಜಾಗ ಯಾವ ರೀತಿ ಇದೆ, ಅಕ್ಕಪಕ್ಕ ದೇವಾಲಯಗಳಿದೆಯವ, ಯಾವ ವೃಕ್ಷಗಳಿದೆ, ಈ ಪ್ರಕೃತಿಯಲ್ಲಿ ಈ ಮಡಿಲಲ್ಲಿ ನಾವು ಯಾವ ರೀತಿ ಮನೆ ಕಟ್ಕೋಬೋದು, ಫಸ್ಟ್ ಜಾಗ ನೋಡಬೇಕು. ಈಗ ನಾವು ಒಂದು ಹೆಣ್ಮಗಳು ನೋಡೋಕೆ ಹೋದರೆ, ನನ್ನ ಮಗನಿಗೆ ಹೆಣ್ಣು ನೋಡಬೇಕು ಅಂದರೆ ಅವ್ರ ವಂಶ ಏನು, ಅವ್ರ ಹಿಂದಿಲ್ಲಗದೇರಿ ಏನು, ಇದನ್ನೆಲ್ಲ ನಾವು ಸರಿ ಗುರುಜಿ, ಇದೆಲ್ಲ ಮಾತಾಡೋಣ. ಮತ್ತೆ ಒಂದು ಕರೆ ಇದೆ, ಒಂದು ಕಾಲ್ ಇದೆ. ಖಂಡಿತ ಮಾತಾಡ. ಹಲೋ ಹಲೋ, ಎಲ್ಲಿಂದ ಕಾಲ್ ಮಾಡ್ತಿರೋದು? ಓಕೆ, ಸಂಪರ್ಕದಿಂದ ಸ್ವಲ್ಪ ನೆಟ್ವರ್ಕಿಂದ ಕಟ್ಟಾಗಿದೆ. ಇವಾಗ ವಾಸ್ತು ಬಗ್ಗೆ ಹೇಳ್ತಾ ಹೋಗೋಣ. ಖಂಡಿತವಾಗೂ ಫಸ್ಟು ನಾವು ಜಾಗವನ್ನು ಪರಿಶೀಲನೆ ಮಾಡಬೇಕಾಗುತ್ತೆ. ಮೊದಲು ಆ ಜಾಗದಲ್ಲಿ ಅಕ್ಕಪಕ್ಕ ಏನಿದೆ, ಅಲ್ಲಿ ವೃಕ್ಷಗಳು ಯಾವ್ಯಾವಿದೆ, ಆ ಜಾಗದಲ್ಲಿ ಹುತ್ತ ಇದೆಯಾ, ಇಲ್ಲ ಏನಿದೆ ಅಲ್ಲಿ ವಾಸವಾಗಿ ನಮ್ಗೆ ಯೋಗ್ಯ ಇದೆಯಾ, ಫಸ್ಟು ನಾವು ತಿಳ್ಕೊಬೇಕಾಗುತ್ತೆ ಆ ಜಾಗದ ಒಂದು ವಾತಾವರಣ. ಮೊದಲಿಗೆ ಅಲ್ಲಿ ಅಕಸ್ಮಾತ್ ಏನಾದರೂ ಕೆಲವ್ರಿಗೆ ಏನಾದರೆ ಸೈಟ್ ತೊಗೊಂಡಾದ್ಮೇಲೆ ನಂತರ ಒಂದು 15-20 ದಿನಗಳ ನಂತರ ಕೆಲವ್ರು ಏನು ಮಾಡ್ತಾರೆ, ಚೆನ್ನಾಗೇ ಇರುತ್ತೆ, ಅವ್ರು ಮನೆ ಕಟ್ಟೋಕ್ಕೆ ಇನ್ನೇನು ಶುರು ಮಾಡೋದ್ರಲ್ಲಿ ಅಲ್ಲಲ್ಲಿ ಒಂದು ಹುತ್ತ ಹುಟ್ಟಿರುತ್ತೆ. ಕೆಲವ್ರು ಏನು ಮಾಡ್ತಾರೆ, ಅಯ್ಯೋ ಹುತ್ತ ಬಂದ್ಬಿಟ್ಟಿದೆಯಲ್ಲಪ್ಪ, ನಾನು ಮನೆ ಕಟ್ಟೋದು ಬೇಡವೇನೋ ಅಂತ ಆತಂಕದಲ್ಲಿರ್ತಾರೆ. ಖಂಡಿತವಾಗೂ ನೋಡಿ, ಸೈಟಲ್ಲಿ ಹುತ್ತ ಬಂದಿದ್ರೂ ಕೂಡ ಯೋಚನೆ ಮಾಡಬೇಡಿ. ಯಾಕೆಂದರೆ ಆ ಹುತ್ತಕ್ಕೆ ನೀವೇನು ಮಾಡಬೇಕು ಅಂದರೆ ಟ್ಯಾಕ್ಟರ್ ತೊಗೊಂಡೋಗ್ಬಿಟ್ಟು ನೀರಿನಿಂದ ಹೊಡೆದು ಆ ಹುತ್ತನ ಕರಗಿಸ್ಬೇಕು. JCB ಕೀಳೋದಂತಲ್ಲ, ಮನೆ ಕೆಡಬೋದು ಅಂತಲ್ಲ. ಆ ನಾಗಪ್ಪ ನಿಮಗೆ ರಕ್ಷಣೆ ಮಾಡೋದಕ್ಕೆ, ವಂಶಾಭಿವೃದ್ಧಿ ಮಾಡೋದಕ್ಕೋಸ್ಕರನೇ ಸುಬ್ರಹ್ಮಣ್ಯ ಅಲ್ಲಿ ಗೂಡು ಕಟ್ತಕ್ಕಂಥದ್ದು, ಗೆದ್ದಲುಗಳು ಗೂಡು ಕಟ್ತಕ್ಕಂಥದ್ದು. ನಿಮಗೆ ತುಂಬ ಆ ಮನೆಯಲ್ಲಿ ಐಶ್ವರ್ಯ ತುಂಬಿ ತಾಂಡವಾಡ್ತಕ್ಕಂಥದ್ದು. ಕೆಲವ್ರು ಏನು ಮಾಡ್ತಾರೆ, ಹುತ್ತ ಇತ್ತು ಅಲ್ಲಿ ಮನೆ ಕಟ್ಬಿಟ್ಟಿದ್ಯಾ, ನಿನಗೆ ಅದಕ್ಕೆ ಅಭಿವೃದ್ಧಿ ಆಗ್ತಾಯಿಲ್ಲ, ದಾಂಪತ್ಯಗಳು ಕಲಹ ಆಗ್ತಾಯಿದೆ, ಆರೋಗ್ಯದಲ್ಲಿ ಏರುಪೇರು ಆಗ್ತಾಯಿದೆ, ಇದೆಲ್ಲ ಇರುತ್ತೆ. ಖಂಡಿತವಾಗೂ ಇಲ್ಲ. ಆ ಸುಬ್ರಹ್ಮಣ್ಯನ ವಾಸ ಇರ್ತಕ್ಕಂಥದ್ದು, ಸ್ಕಂದನ ವಾಸ ಇರ್ತಕ್ಕಂಥದ್ದೇ, ಆ ಒಂದು ವಾಸುಕಿ ವಾಸ ಇರ್ತಕ್ಕಂಥದ್ದೇ ಆ ಹುತ್ತದ ಒಳಗಡೆ, ಆ ಪಾತಾಳದಲ್ಲಿ ವಾಸ ಇರ್ತಕ್ಕಂಥವನು. ಯಾಕಂದರೆ ಕೆಳಗಡೆಯಿಂದ ಮೇಲಕ್ಕೆ ಗಂಟ ಎತ್ಕೊಂಬರ್ತಕ್ಕಂಥವನೇ ಆ ಭಗವಂತ. ನಿಮಗೆ ಕೆಳಗೆ ಬಿದ್ದೋಗಿದ್ರು ಕೂಡ ನಿಮ್ಮನ್ನು ಮೇಲಕ್ಕೆ ಎತ್ತಕ್ಕಂಥದ್ದು. ಹಾಗಾಗಿ ಹುತ್ತವನ್ನು ಬೆಳೆದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು JCB ಹೋಗಿ ಕೀಳೋ ಅಂಥದ್ದಲ್ಲ, ಇನ್ನೊಬ್ಬರು ಕರ್ಕೊಂಬಂದ್ಬಿಟ್ಟು ಆರೆ ಗುದ್ಲಿ ಸಂಖ್ಯೆ ಒಳಗಡೆ ಎಲ್ಲ ಆ ಹುತ್ತವನ್ನು ಡೆಮಾಲೇಷನ್ ಮಾಡ್ತಕ್ಕಂಥದ್ದಲ್ಲ. ದಯವಿಟ್ಟು ಆ ರೀತಿ ಮಾಡಬೇಡಿ. ಒಂದು ಟ್ಯಾಂಕರನ್ನು ತೊಗೊಂಡೋಗಿ, ಆ ಟ್ಯಾಂಕರನ್ನ ತೊಗೊಂಡೋಗ್ಬಿಟ್ಟು ನೀರಿನ ಪ್ರೆಷರಿಂದ ಹೊಡೆದು ಅದನ್ನು ಕರಗಿಸಿ ಮತ್ತೆ ತಿರ್ಗಲ್ಲಿ ಬರಲ್ಲ ನಿಮಗೆ, ದಯವಿಟ್ಟು ಅಲ್ಲೇನು ಕಾಣಿಸ್ಕೊಳ್ಳಲ್ಲ ನಿಮಗೆ. ಹಾಗಾಗಿ ಆ ವಾಸ್ತುವನ್ನು ಫಸ್ಟು ನೀವು ಅದನ್ನು ಕ್ಲೀನ್ ಮಾಡ್ಕೊಳ್ಳಿ. ಆ ಮನೆಯ ಒಂದು ವಾಸ್ತುವನ್ನು, ಆ ಜಾಗವನ್ನು ಕ್ಲೀನ್ ಮಾಡ್ಕೊಂಡು ಶುದ್ಧೀಕರಣ ಮಾಡ್ಕೊಳ್ಳಿ. ದೇವಮೂಲೆ ಅಂತ ಏನು ಹೇಳ್ತೀವಿ, ಈಶಾನ್ಯ ಮೂಲೆಯಲ್ಲಿ, ಅಲ್ಲಿ ಒಂದು ಚಿಕ್ಕದಾಗಿ ಒಂದು ಚೊಕ್ಕಟವಾಗಿ ಒಂದು 5 ಕಲ್ಲುಗಳನ್ನು, ಸೈಜ್ಗಳನ್ನು ಇಡ್ತಕ್ಕಂಥದ್ದು. ಗಾರೆಯ ಸಂಖ್ಯೆ ಮತ್ತು ಕರ್ನೆ, ಆ ಗುದ್ದಲಿಯನ್ನು ಎಲ್ಲ ಇಟ್ಟು ಜೋಡಿಸಿ ಅದಕ್ಕೆ ಸ್ವಲ್ಪ ಹಾಲು ತುಪ್ಪಗಳನ್ನು ಬೆರೆಸಿ ಸ್ವಲ್ಪ ಅಭಿಷೇಕವನ್ನು ಮಾಡಿ, ಕಲ್ಲಿಗೆಲ್ಲನೂ ನೀರಿನಿಂದ ತೊಳೆದು ಅರಿಶಿನ ಕುಂಕುಮ ಹಾಕಿ, ಕಡೆಗೆ ನೀವೇನು ಮಾಡಿ ಅಂದರೆ ನಿಮ್ಮ ಕುಟುಂಬದಲ್ಲಿ ಯಾರು ಹೆಸರು ಆ ನಾಮ ಇರ್ತದೆ, ಆ ನಾಮದಲ್ಲಿ ಈ 27 ನಕ್ಷತ್ರಗಳಲ್ಲಿ 12 ನಕ್ಷತ್ರ ಇರ್ತಕ್ಕಂಥ ಮಕ್ಕಳುಗಳು ಯಾವಾದಾರ ಒಂದು ನಕ್ಷತ್ರ ಇದ್ದರೂ ಕೂಡ ಫಸ್ಟು ಆ ದೇವಮೂಲೆಯಲ್ಲಿರ್ತಕ್ಕಂಥ ಮಣ್ಣನ್ನು ಕೆತ್ತಿ 6ರಿಂದ 8 ಹಾಕಿ ಮಣ್ಣನ್ನು ಎತ್ತಿ ಒಳಗಡೆಗೆ ಹಾಕಬೇಕು, ಹೊರಗಡೆಗೆ ಹಾಕಬಾರ್ದು. ದೇವಮೂಲೆಯಲ್ಲಿರ್ತಕ್ಕಂಥ ಮಣ್ಣನ್ನು ಸೈಟಿನ ಒಳಗಡೆ ಹಾಕ್ತಕ್ಕಂಥದ್ದು ಮಾಡಿದಾಗ ಈ ಗಂಡ ಹೆಂಡ್ತಿರು ಮಕ್ಕಳು ಎಲ್ಲಾದಿಯಾಗಿ ಒಂದೊಂದು ಈ ಆರೆ ಒಳಗಡೆ ಏಟು ಹಾಕುವಂಥ ಬರ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೋದು. ಮತ್ತು ಅಷ್ಟ ದಿಕ್ಕುಪಾಲಕರುಗಳಿಗೆ ಆ ದಿನವೇ ನೀವು ಹಾಲು ತುಪ್ಪವನ್ನು ಹಾಕ್ತಕ್ಕಂಥದ್ದು. ಯಾವುದಾದ್ರು ಅಷ್ಟ ದಿಕ್ಕುಪಾಲಕರುಗಳು ಅಂತಂದರೆ, ಮೊದಲನೇದಾಗಿ ಈಶಾನ್ಯ ದಿಕ್ಕಲ್ಲಿರ್ತಕ್ಕಂಥ ದೇವಮೂಲೆ ಏನು ಹೇಳ್ತೀವಿ ಅಲ್ಲಿ ಸ್ವಲ್ಪ ಹಾಲು ತುಪ್ಪವನ್ನು ಹಾಕ್ತಕ್ಕಂಥದ್ದು. ಮಧ್ಯದಲ್ಲಿ ಬರ್ತಕ್ಕಂಥ ಸೂರ್ಯ ಉದಯವಾಗಿರ್ತಕ್ಕಂಥ ಒಂದು ಜಾಗ ಅಂತಕ್ಕಂಥದ್ದು ಇಂದ್ರ ದಿಕ್ಕು ಅಂತ ಹೇಳ್ತೀವಿ. ಅಷ್ಟ ದಿಕ್ಕುಗಳಲ್ಲಿ ಪೂರ್ವ ದಿಕ್ಕಿಗೆ ಬಂದು ಇಂದ್ರ ದಿಕ್ಕು ಅಂತ ಹೇಳ್ತೀವಿ.
ಆಗ್ನೇಯ ದಿಕ್ಕು, ಅಲ್ಲಿ ಕಿಚನ್ ಇರ್ತಕ್ಕಂಥದ್ದು, ಅಡುಗೆ ಮಾಡ್ತಕ್ಕಂಥದ್ದು, ಕೆಲವು ಆಡೋ ಭಾಷೆಗಳಲ್ಲಿ ಹೇಳ್ತಕ್ಕಂಥದ್ದು ಮೂಲೆ ಮನೆ ಅಂತ ಹೇಳ್ತೀವಿ. ನಮ್ಮ ಈ ಹೊಸಕೋಟೆ ಭಾಗ, ಆನೆಕಲ್ಲು ಈ ಭಾಗದಲ್ಲಿ ಇರ್ತಕ್ಕಂಥ ಜನಗಳು ಮೂಲೆ ಮನೆ ಅಂತ ಏನು ಹೇಳ್ತೀರಿ, ಅಲ್ಲಿ ಆಗ್ನೇಯ ದಿಕ್ಕು ಇರ್ತಕ್ಕಂಥದ್ದು, ಅಲ್ಲಿ ಕಿಚನ್ನು ಅಡುಗೆ ಮಾಡ್ತಕ್ಕಂಥದ್ದು. ಆ ಆಗ್ನೇಯ ದಿಕ್ಕಲ್ಲಿ ಸ್ವಲ್ಪ ಹಾಲು ತುಪ್ಪಗಳನ್ನು ಹಾಕ್ತದ್ದು, ಅದರಿಂದ ಬಂದು ಯಮ ದಿಕ್ಕು ಕಡೆಗೆ ಸ್ವಲ್ಪ ಹಾಲು ತುಪ್ಪವನ್ನು ಹಾಕ್ತಕ್ಕಂಥದ್ದು. ತಿರ್ಗಿ ಅದರಿಂದ ಮುಂದೆ ಬಂದು ನೈಋತ್ಯ ಭಾಗ್ಯ, ಅಂದರೆ ಈಶಾನ್ಯಕ್ಕೆ ಆಪೋಸಿಟ್ ಆಗಿರ್ತಕ್ಕಂಥದ್ದು ನೈಋತ್ಯ ಭಾಗ್ಯ ಅಂತ ಹೇಳ್ತೀವಿ. ವಾಸ್ತು ಪ್ರಕಾರವಾಗಿ ತಗೊಳಕ್ಕೋದ್ರೆ ನೀವೇನು ಮಾಡ್ತೀರಿ, ಕುಬೇರನ ಮೂಲೆ ಅಂತ ಹೇಳ್ತೀರಿ. ಕೆಲವು ಗಾರೆ ಮೇಸ್ತ್ರಿಗಳೆಲ್ಲನೂ ನೈಋತ್ಯ ಭಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಕುಬೇರ ಅಂತಾರೆ. ಖಂಡಿತ ಕುಬೇರ ಅಲ್ಲ. ಇಂದ್ರ ದಿಕ್ಕಿಗೆ, ಉತ್ತರ ದಿಕ್ಕಿಗೆ ಬಂದಾಗ ಈ ಈಶಾನ್ಯಗೆ ಪಕ್ಕದಲ್ಲಿ ಬರ್ತಕ್ಕಂಥದ್ದೇ ಉತ್ತರ ದಿಕ್ಕು. ಆ ಉತ್ತರ ದಿಕ್ಕಲ್ಲಿ ಬಂದು ಕುಬೇರ ಇರ್ತಕ್ಕಂಥ ಸ್ಥಳ, ಅಲ್ಲಿ ನಂದಿ ಇರ್ತಕ್ಕಂಥದ್ದು ಅಂತಕ್ಕಂಥದ್ದು ಜಾಸ್ತಿ ಹೇಳ್ತಾರೆ. ಹಾಗಾಗಿ ನೈಋತ್ಯ ಮೂಲೆ ಬಿಟ್ಟು ಅಲ್ಲೂ ಸ್ವಲ್ಪ ಹಾಲು ತುಪ್ಪಗಳನ್ನು ಹಾಕೋದು. ವರ್ಣ, ಅದು ಬಿಟ್ಟರೆ ವರ್ಣಗೆ ಬಂದಾಗ ಅಲ್ಲಿ ದೇವಾಲಯಗಳನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು ವರ್ಣ ದಿಕ್ಕಿನಲ್ಲಿ, ಅಲ್ಲಿ ಸ್ವಲ್ಪ ಹಾಲು ತುಪ್ಪವನ್ನು ಹಾಕ್ತಕ್ಕಂಥ. ಅದು ಬಿಟ್ಟು ವಾಯುವ್ಯ ಮೂಲೆ, ಅಂದರೆ ಅಗ್ನಿಗೆ ಆಪೋಸಿಟ್ ಇರ್ತಕ್ಕಂಥ ವಾಯುವ್ಯ ಮೂಲೆ ಒಳಗಡೆ ಬಾತ್ರೂಮನ್ನು ಕಟ್ತಕ್ಕಂಥದ್ದು, ಟಾಯ್ಲೆಟ್ ಕಟ್ತಕ್ಕಂಥದ್ದು, ದಕ್ಷಿಣಕ್ಕೆ ಮುಖ ಮಾಡಿ ನಾವು ಕುಂತ್ಕೊಳ್ತಕ್ಕಂಥದ್ದು ಟಾಯ್ಲೆಟ್, ಇದನ್ನೆಲ್ಲ ಮಾಡಿದಾಗ ಖಂಡಿತ ಒಳ್ಳೆಯದಾಗುತ್ತೆ. ಇನ್ನು ಉತ್ತರ ದಿಕ್ಕಿಗೆ ಬಂದು ಕುಬೇರ ಇರ್ತಕ್ಕಂಥ ಸ್ಥಾನದಲ್ಲಿ ಅಲ್ಲಿ ಸ್ವಲ್ಪ ಗ್ಯಾಪನ್ನು ಬಿಡ್ತಕ್ಕಂಥದ್ದು, ಅಲ್ಲಿ ಕಿಟಕಿಯನ್ನು ಇಡ್ತಕ್ಕಂಥದ್ದು, ಇಲ್ಲ ವಾಸ್ಕಾಲನ್ನು ಇಡ್ತಕ್ಕಂಥದ್ದು ನಂದಿ ದಿಕ್ಕಿಗೆ. ಆ ಕುಬೇರನ್ನು ಮುಖ ಮಾಡಿಕೊಂಡೇ ಹೊರಗಡೆಗೆ ಹೋಗ್ತಕ್ಕಂಥದ್ದು. ಇನ್ನು ಕೆಲವು ಆ ಮನೆಯ ವಾಸ್ತುಗೆ ನಾವು ಒಳಗಡೆಗೆ ಬರಬೇಕಾದ್ರೂ ಕುಬೇರನ ನೆನೆಸ್ಕೊಂಡೆ ಒಳಗೆ ಬರ್ತಕ್ಕಂಥದ್ದು. ಲಕ್ಷ್ಮಿ ಬರ್ತಕ್ಕಂಥ ಸ್ಥಳ ಇರ್ತಕ್ಕಂಥದ್ದೇ ಇಂದ್ರ ದಿಕ್ಕು ಮತ್ತು ಕುಬೇರ ಅಂದರೆ ಇರ್ತಕ್ಕಂಥ ಉತ್ತರ ದಿಕ್ಕು. ಈ ಅಷ್ಟದಿಕ್ಪಾಲಕರುಗಳು ನಮಗೆ ಆಶೀರ್ವಾದ ಮಾಡಿದಾಗ ಆ ಮನೆಯಲ್ಲಿರ್ತಕ್ಕಂಥ ವಾಸ್ತು ಅಷ್ಟು ತುಂಬ ಚೆನ್ನಾಗಿರ್ತಕ್ಕಂಥದ್ದು. ಇನ್ನು ಸ್ಟೇರ್ ಕೇಸು ಯಾವ್ಯಾವ ದಿಕ್ಕಲ್ಲಿ ಇಡಬೇಕು, ನಾವು ಮನೆ ಮೇಲೆ ಹತ್ತೋಗ್ಬೇಕು ಗುರುಗಳೇ, ಆ ಸ್ಟೇರ್ ಕೇಸು ಯಾವ ಕಡೆಗೆ ಇಡಬೇಕು, ಭಾರ ಯಾವ ಕಡೆಗೆ ಬರಬೇಕು ಅಂತಕ್ಕಂಥದ್ದು ಕೆಲವ್ರು ಕೇಳ್ತಾರೆ. ಹಾಗಾಗಿ ನಾನು ಅವ್ರಿಗೆ ಹೇಳೋದೇನೆಂದರೆ ಆಗ್ನೇಯ ದಿಕ್ಕಿನಲ್ಲಿರ್ತಕ್ಕಂಥದ್ದು ಸ್ಟೇರ್ ಕೇಸ್ ಇಡೋದು ತುಂಬ ಸೂಕ್ತ. ಯಾಕಂದರೆ ಆಗ್ನೇಯ ದಿಕ್ಕಿನಲ್ಲೇ ಭಾರ ಇಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ನಮಗೆ ಶುಕ್ರನ ಒಂದು ಪ್ರಾಪ್ತಿ ಜಾಸ್ತಿ ಆಗ್ತಕ್ಕಂಥದ್ದು. ಇನ್ನು ವಾಯುವ್ಯ ದಿಕ್ಕಿನಲ್ಲಿ ಮೆಟ್ಲಿಡ್ತಕ್ಕಂಥದ್ದು ಖಂಡಿತವಾಗಿ ಮಾಡಿ. ಈ ಎರಡು ದಿಕ್ಕುಗಳು ಮಾತ್ರ ಯೋಗ್ಯ ಸ್ಟೆಪ್ಗೆ ಇಡೋದಕ್ಕೆ ನಿಮಗೆ. ಇನ್ನು ಈಶಾನ್ಯ ಮೂಲೆಯಲ್ಲಿ ಏನಾದರೂ ನೀವೇನಾದ್ರು ಸ್ಟೆಪ್ ಇಟ್ಬಿಟ್ರೆ ಆ ಮನೆ ಒಳಗಡೆ ತುಂಬ ಗಲಾಟೆ ಗದ್ದಲಗಳು ಜಾಸ್ತಿ ಆಗುತ್ತೆ, ನೆಮ್ಮದಿ ಇಲ್ದಿದ್ದಂಗೆ ಆಗುತ್ತೆ. ಇನ್ನು ಅದೇ ರೀತಿಯಲ್ಲೇ ನೈಋತ್ಯ ಮೂಲೆ ಒಳಗಡೆ ನೀವು ಸ್ಟೇರ್ ಕೇಸನ್ನು ಇಟ್ಟಾಗ ಖಂಡಿತವಾಗೂ ಆ ಮನೆ ವಾಸ್ತು ಬರಲ್ಲ, ಅಲ್ಲಿ ಯಾವುದೇ ರೀತಿಯಾದ ಒಂದು ಅಭಿವೃದ್ಧಿ ಆಗ್ತಕ್ಕಂಥದ್ದಾಗಲ್ಲ. ನೈಋತ್ಯ ಮೂಲೆ ಒಳಗಡೆ ಟ್ಯಾಂಕರ್ ಇಡಬೇಕಾಗುತ್ತೆ, ಅಲ್ಲಿ ಭಾರವನ್ನು ಅಲ್ಲೊಂದು ರೂಮ್ ಕಟ್ಟಡ ಮಾಡಿ ಆ ರೂಮಿನ ಮೇಲೆ ಸಿಂಟೆಕ್ಸ್ ಇಡ್ತಕ್ಕಂಥದ್ದು, ಆ ಭಾರವನ್ನು ತುಳಿತಕ್ಕಂಥದ್ದು. ಈಶಾನ್ಯ ಮೂಲೆ ಎತ್ಕೊಂಡಾಗ ಅಲ್ಲಿ ನೈಋತ್ಯ ಭಾಗದಲ್ಲಿ ಭಾರವನ್ನು ಕೊಟ್ಟಾಗ ಅಲ್ಲೊಂದು ರೂಮು, ಒಂದು ಚಿಕ್ಕದಾಗಿರ್ತಕ್ಕಂಥ ಒಂದು ಬೆಡ್ರೂಮ್ ಆಗಲಿ ಏನಾದರೂ ಒಂದು ಮನೆಕೊಳ್ತಕ್ಕಂಥದ್ದು ಅಲ್ಲಿ ಮಾಡಿದಾಗ ಖಂಡಿತವಾಗೂ ನಿಮಗೆ ಈ ಮನೆಯ ವಾಸ್ತುವಿನ ತುಂಬ ಅಭಿವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ಮುಂದಿನ ಭಾಗದಲ್ಲಿ ಮನೆಯ ಒಳಗಡೆ ಯಾವ ರೀತಿ ನಾವು ಎಲ್ಲೆಲ್ಲಿ ಯಾವ ರೀತಿ ಇಡಬೇಕು, ಯಾವ ರೀತಿ ಅನುಷ್ಠಾನಗಳನ್ನು ಮಾಡಬೇಕು ತಿಳಿಸ್ತಾ ಹೋಗ್ತೀವಿ. ಗುರುಜಿ, ಇವಾಗ ಮನೆ ವಾಸ್ತುವಾಗಿ ಹೇಗೆ ಕಟ್ಟಬೇಕು, ಮನೆ ವಾಸ್ತು ಹೇಗಿರಬೇಕು ಅನ್ನೋದನ್ನು ಹೇಳ್ಕೊಟ್ರೆ. ಆದರೆ ಮನೆ ವಾಸ್ತು ಬಗ್ಗೆ ಎಲ್ಲ ತಿಳ್ಕೊಂಡು ಮನೆ ಒಳಗಿರೋರು ಯಾವ ರೀತಿಯಾಗಿರಬೇಕು ಅನ್ನೋದು ಪ್ರಶ್ನೆಗಳು ಕೇಳ್ತಾರೆ. ಅಂದರೆ ಮನೆಯಲ್ಲಿ ಜಾಸ್ತಿ ಅಂದರೆ ಸ್ನಾನ ಮಾಡೋದಿಲ್ಲ, ಮನೆಯನ್ನು ಗಲೀಜಾಗಿರ್ತಾರೆ. ಅದಾದ ನಂತರ ಮನೆಯಲ್ಲಿ ತುಂಬ ಗಲಾಟೆ ಆಗ್ತಿರುತ್ತೆ. ಯಾಕೆ ಈ ರೀತಿಯಾಗಿ ಆಗೋದು? ಖಂಡಿತವಾಗೂ ನೋಡಮ್ಮ, ಮೊದಲನೇದಾಗಿ ನಾವು ಹೇಳೋದಕ್ಕೇನು ಇಷ್ಟಪಡ್ತೀನಿ ಅಂತಂದರೆ, ಹೆಣ್ಮಗಳು ಮಾತೃ ಸ್ವರೂಪಿಣಿ. ಅವಳು ತಾಯಿ ಆಗಿರಲಿ, ಹೆಂಡತಿ ಆಗಿರಲಿ, ಮಗಳಾಗಿರಲಿ, ಹೆಣ್ಣುಮಕ್ಕಳಲ್ಲೇ ಪ್ರತಿಯೊಬ್ಬ ಗಂಡಸಿನ ಯಶಸ್ಸಿಗೆ ಹೆಣ್ಣುಮಗಳೇ ಕಾರಣ. ಯಾಕಂದರೆ ಅವಳು ಯಾವ ರೀತಿ ಇರ್ತಾಳೆ ಮನೆ ಒಳಗಡೆ, ಆ ರೀತಿ ಆ ಮನೆಯ ಅಭಿವೃದ್ಧಿ ಆಗ್ತಾ ಇರುತ್ತೆ. ಗಂಡಸು ಹೊರಗಡೆ ಹೋಗಿ ದುಡ್ಕೊಂಬರ್ತಾನೆ, ಆದರೆ ನೀನು ಮನೆಯಲ್ಲಿ ಗೃಹಿಣಿಯಾಗಿರ್ತಕ್ಕಂಥವಳು ನೀನು ಯಾವ ರೀತಿ ಇರಬೇಕು, ನೀನು ಯಾವ ರೀತಿ ನಿನ್ನ ಗಂಡನೇ ಆಗಿರ್ಬೋದು, ಅವನು ನಿನಗೆ ಮಗು ಸಮಾನ. ಯಾಕಂದರೆ ಮದುವೆ ಆಗಿ ಯಾವಾಗ ಮಾಂಗಲ್ಯ ಧಾರಣೆ ಮಾಡ್ಕೊಂಡು ಬರ್ತೀಯೋ, ಆ ಮಾಂಗಲ್ಯ ಧಾರಣೆ ಮಾಡ್ಕೊಂಡು ಬಂದಾದ್ಮೇಲೆ ಸಂಪೂರ್ಣ ಅಧಿಕಾರವಾಗಿರ್ತಕ್ಕಂಥದ್ದು ತಾಯಿನೇ. ನೀನು ಮಾತೃ ಸ್ವರೂಪಿಣಿಯಾಗಿರ್ತಕ್ಕಂಥ ಕ್ಷಮಯಾ ದರಿದ್ರಿಯಾಗಿ ತಾಯಿ ಸ್ವರೂಪಿಣಿಯಾಗಿ ಆ ಗಂಡನಿಗೆ ತಿದ್ದಿ ಬುದ್ಧಿ ಹೇಳಿ ಅವನ ದಾರಿ ತಪ್ಪಿದ್ರೂ ಕೂಡ ಅವನಿಗೆ ಸರಿ ದಾರಿ ತರ್ತಕ್ಕಂಥವಳೆ ಹೆಂಡತಿ. ಜನ್ಮ ಕೊಟ್ಟಿರೋದು 9 ತಿಂಗಳು ಎತ್ತು ಹೊತ್ತು ಸಾಕಿ ಸಲುವಿ ತಾಯಿ ಜನ್ಮ ಕೊಟ್ಟಿದ್ರು ಕೂಡ, ಆದರೆ ಹೆಂಡತಿಗೆ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರ ಇರ್ತಕ್ಕಂಥದ್ದೇ ಹೆಂಡತಿಗೆ. ತಾಯಿ ಮದುವೆ ಮಾಡಿದಾದ್ಮೇಲೆ ಅವಳ ಕರ್ತವ್ಯ ಮುಗಿಯುತ್ತೆ. ನನ್ನ ಮಗನಿಗೆ ಮದುವೆ ಮಾಡಿದ್ದೀನಿ, ಇನ್ನು ಬಂದವಳು ನಾನು ನೋಡ್ಕೊತಾಳೆ, ನಂದೇನು ಕರ್ತವ್ಯ ಇಲ್ಲ ಅಂತ ತಾಯಿ ಏನು ಮಾಡ್ತಾಳೆ,
ಸ್ವಲ್ಪ ಇರ್ತದೆ ಪ್ರೀತಿ, ಮಗ ಅನ್ನೋ ಮಮಕಾರ ಇರ್ತದೆ. ಆದರೆ ಸಂಪೂರ್ಣವಾಗಿ ಅಧಿಕಾರ ಇರ್ತಕ್ಕಂಥದ್ದೇ ಧರ್ಮಪತ್ನಿಗಳಿಗೆ, ಅರ್ಧಾಂಗಿಗಳಿಗೆ. ಅವ್ರಿಗೆ ತನ್ನ ಗಂಡ ಹೀಗೇ ಇರಬೇಕು, ಮನೇಲಿ ಇದೇ ಥರ ಇರಬೇಕು ಅಂತಕ್ಕಂಥದ್ದು. ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು ತಪ್ಪೇನಿಲ್ಲ. ತಪ್ಪು ದಾರಿ ಮಾಡಿದಾಗ ಶಿಕ್ಷೆಯನ್ನು ಕೊಡ್ತಕ್ಕಂಥದ್ದು, ಅವ್ರಿಗೆ ಸರಿ ದಾರಿಗೆ ತರ್ತಕ್ಕಂಥದ್ದೇ ಹೆಂಡತಿಯಾದವಳ ಕರ್ತವ್ಯ. ಅದು ಮಕ್ಕಳುಗಳು ಅಷ್ಟೇ. ಮಕ್ಕಳುಗಳು ದಾರಿ ತಪ್ಪಿದಾಗ ನೀವು ದುರ್ಗಿಯಾಗಿ ವರ್ತಿಸಿದ್ರೂ ತಪ್ಪೇನಿಲ್ಲ. ಅವ್ರಿಗೆ ಸರಿ ದಾರಿಗೆ ಚಿಕ್ಕದ್ರಲ್ಲೇ ಸೊಸೆದಲ್ಲೇ ಬಗ್ಗಿಸ್ಬೇಕು, ದೊಡ್ಡದಾದ್ಮೇಲೆ ಬಗ್ಸೋಕ್ಕಾಗಲ್ಲ. ಸ್ಟಾರ್ಟಿಂಗಲ್ಲೇ ನೀವು ಮದುವೆ ಮಾಡ್ಕೊಂಡು ಬಂದಾದ್ಮೇಲೆ ಕೂಡ ನಿಮ್ಮ ಗಂಡನ ಹತೋಟಿಯಲ್ಲಿಡ್ತಕ್ಕಂಥದ್ದು ನಿಮಗೆ ಕರ್ತವ್ಯ. ಅದು ನಿಮ್ಮದು, ಅದು ಜವಾಬ್ದಾರಿ. ಇದು ಆ ಮನೆಯ ವಾಸ್ತುವನ್ನು ನಡೆಸ್ಕೊಂಡಾಗ್ತಕ್ಕಂಥದ್ದು ನಿಮ್ಮ ಕರ್ತವ್ಯ. ಯಾವಾಗ ನೀವು ಆ ಅಕ್ಕಿ ಬೆಲ್ಲವನ್ನು ಸೇರಿನಿಂದ ಒಡೆದು ಒಳಗಡೆಗೆ ಬರ್ತೀರಿ, ಆ ಮನೆಗೆ ವಾಸ್ತವವಾಗಿ ಮದುವೆ ಮಾಡ್ಕೊಂಡು ಒಳಗಡೆಗೆ ಬರ್ತೀರಿ, ಅವತ್ತೇ ಸಂಪೂರ್ಣವಾಗಿರ್ತಕ್ಕಂಥ ಆ ಮನೆಯ ವಾಸ್ತುವನ್ನು ನಿಮ್ಮ ಕೈಗೆ ತಗೊಳ್ತಕ್ಕಂಥದ್ದು. ಆ ವಾಸ್ತು ಯಾವ್ಯಾವ ರೀತಿ ಇರಬೇಕು ಅಂಥದ್ದನ್ನು ನೀವು ಪರಿಪಾಲನೆ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮೊದಲನೇದಾಗಿ ಮಾಡ್ತಕ್ಕಂಥದ್ದು, ನೀವು ಮನಗಿದಾಗ ಬೆಳಗ್ಗೆ ಎದ್ದ ತಕ್ಷಣ ಭಗವಂತನ ದಿವ್ಯ ದರ್ಶನವನ್ನು ಮಾಡ್ತಕ್ಕಂಥದ್ದು. ಮನೆಯಿಂದ ಹೊರಗಡೆ ಬಂದು ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಸೂರ್ಯನಿಗೆ ನೀವು ಮುಖವನ್ನು ತೊಳ್ಕೊಂಡು, ಬ್ರಷ್ ಮಾಡಿ ಮುಖವನ್ನು ತೊಳ್ಕೊಂಡು, ಸ್ನಾನ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಹೊರಗಡೆ ಬಂದು ಮೊದಲನೇದಾಗಿ ದೇವ್ರ ದರ್ಶನ ಮಾಡಿಕೊಂಡು ಆನಂತರ ನೀವು ಬಾತ್ರೂಮ್ ಕಡೆಗೆ ಹೋಗಿ ಅಲ್ಲಿ ಬ್ರಷ್ ಮಾಡಿ ಮುಖವನ್ನು ತೊಳೆದು, ಇಲ್ಲ ಸ್ನಾನ ಆದರೂ ಮಾಡ್ತಿರೋ, ಇಲ್ಲ ಏನಾದ್ರು ಮಾಡ್ತಿರೋ, ಮುಖ ತೊಳ್ಕೊಂಡು ಬಾಯಿ ಮುಕ್ಕಳಿಸ್ಕೊಂಡಾದರೂ ಕೂಡ ಬಂದು ಸೂರ್ಯನಿಗೆ ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು ಹೆಣ್ಮಕ್ಳು ಗಂಡು ಮಕ್ಕಳು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಬಂದು ಸೂರ್ಯ ನಮಸ್ಕಾರ ಮಾಡಿ ಭೂಮಿ ತಾಯಿಗೆ ನಮಸ್ಕಾರ ಮಾಡ್ತಕ್ಕಂಥದ್ದು. ಯಾಕಂದರೆ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನನಗೆ ಈ ಉಸಿರಾಡ್ತಕ್ಕಂಥದ್ದು ಕೊಟ್ಟಿದೆಯಾ, ಈ ಬೆಳಗ್ಗೆ ಎದ್ದ ತಕ್ಷಣ ನಾನು ಎಷ್ಟು ಜನಗಳಿಗೆ ನಾನು ಒಳ್ಳೆಯದನ್ನು ಮಾಡಬಲ್ಲೆ, ಎಷ್ಟು ಜನಗಳಿಗೆ ನನ್ನಿಂದ ಉಪಕಾರ ಆಗ್ಬೋದು, ಎಷ್ಟು ಜನಗಳಿಗೆ ನಾನು ಸಹಾಯವನ್ನು ಮಾಡ್ಬೋದು, ಎಷ್ಟು ಜನಕ್ಕೆ ಊಟವನ್ನು ಕೊಡ್ಬೋದು, ಎಷ್ಟು ಜನಕ್ಕೆ ನಾವು ಬಟ್ಟೆಯನ್ನು ಕೊಡ್ತಕ್ಕಂಥದ್ದು, ಎಷ್ಟು ಜನಕ್ಕೆ ನನ್ನ ಕೈಯಿಂದ ಇವತ್ತು ಸಹಾಯ ಆಗ್ತಕ್ಕಂಥದ್ದು. ಕನಿಷ್ಠ ಪಕ್ಷ ಒಬ್ರಿಗಾದರೂ ನಾನು ಊಟವನ್ನು ಕೊಡ್ತಕ್ಕಂಥದ್ದು ಮಾಡಿದಾಗ ಅಲ್ಲಿ ನಿಮಗೆ ವಾಸ್ತುದು ತುಂಬ ಅನುಕೂಲಕರವಾಗಿರ್ತಕ್ಕಂಥ ಒಂದು ಶುಕ್ರನ ಒಂದು ದಶೆ ನಿಮಗೆ ಪ್ರಾಪ್ತಿ ಆಗ್ತಕ್ಕಂಥದ್ದು. ಭೂಮಿ ತಾಯಿ ಮುಟ್ಟಿ ನಮಸ್ಕಾರ ಮಾಡ್ತಕ್ಕಂಥದ್ದು ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಆನಂತರ ಮನೆ ಒಳಗಡೆ ಬಂದು ಸ್ನಾನಗಳನ್ನೇನಾದ್ರು ಮಾಡಿದರೆ ದೇವರ ಕೋಣೆಯನ್ನು ಶುಭ್ರವಾಗಿರ್ತಕ್ಕಂಥದ್ದು. ಬತ್ತಿಗಳು ಹಳೆಯದಾಗಿದ್ದರೆ ಆ ದೇವರ ದೀಪದ ಬತ್ತಿಗಳನ್ನು ತೆಗಿತಕ್ಕಂಥದ್ದು, ಅಲ್ಲಿ ತುಪ್ಪದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು. ಯಾವುದಾದ್ರು ಒಂದು ಘಮಘಮವಾಗಿರ್ತಕ್ಕಂಥ ಯಾವುದಾದ್ರು ಪುಷ್ಪಗಳಿಂದ ಇಲ್ಲ ಪತ್ರೆಗಳಿಂದ, ತುಳಸಿ ಪತ್ರೆಗಳಿಂದ ಏನೂ ಸಿಕ್ಕಿಲ್ವಾ, ತುಳಸಿ ಪತ್ರೆಯನ್ನು ಇಡ್ತಕ್ಕಂಥದ್ದು ದೇವರಿಗೆ ಮಾಡಿ, ಅಲ್ಲಿ ಸ್ವಾಮಿಗೆ ಯಾವುದಾದ್ರು ನಿಮ್ಮ ಕೈಲಾಗಿದ್ದು ಶಕ್ತವಾಗಿರ್ತಕ್ಕಂಥ ಕಡೆಯ ಪಕ್ಷ ಒಂದು ಅನ್ನ ಇಲ್ಲ ತುಪ್ಪ ಆದರೂ ಇಡ್ತಕ್ಕಂಥದ್ದು, ಇಲ್ಲ ಅಂಗಡಿಯಿಂದ ಜೇನುತುಪ್ಪವನ್ನು ತಗೊಂಬಂದು ದೇವ್ರ ಮುಂದೆ ಇಟ್ಟು ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ತಕ್ಕಂಥದ್ದು, ತುಪ್ಪದ ದೀಪಗಳನ್ನು ಅಂಟಿಸ್ತಕ್ಕಂಥದ್ದು ಮಾಡಿ, ಇನ್ನು ಹೊರಗಡೆಗೆ ಬಂದು ದೇವ್ರ ಪೂಜೆ ಎಲ್ಲ ಮಾಡಿದಾದ್ಮೇಲೆ ವಾಸ್ಕಾಲವನ್ನು ಮುಟ್ಟಿ ಎರಡು ಕೈಯಿಂದ, ಯಾಕಂದರೆ ಒಳ್ಳೆಯದು ಕೆಟ್ಟದ್ದು ಎಲ್ಲ ಬರ್ತಕ್ಕಂಥದ್ದೇ ವಾಸ್ಕಾಲು. ನಿಮ್ಮ ಪ್ರಥಮ ದ್ವಾರ ಏನಿದೆ, ನೀವು ಒಳಗಡೆಗೆ ಹೋಗ್ತಕ್ಕಂಥ ದ್ವಾರ, ಆ ದ್ವಾರದಲ್ಲೇ ನಿಮ್ಮ ಮಹಾಲಕ್ಷ್ಮಿ ಅಡಿಕವಾಗಿರ್ತಕ್ಕಂಥದ್ದು. ಆ ವಾಸ್ಕಾಲನ್ನು ಮುಟ್ಟಿ ನಮಸ್ಕಾರ ಮಾಡಿ ಮನೆ ಒಳಗಡೆ ಬಂದು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು. ಕೆಲವು ಹೆಣ್ಮಕ್ಳು ಏನು ಮಾಡ್ತೀರಿ, ಖಂಡಿತವಾಗೂ ನೀವು ಮಾಡ್ತಕ್ಕಂಥದ್ದು ಕೆಲವೊಂದು ದೊಡ್ಡ ತಪ್ಪು ಏನಂದರೆ, ಸೂರ್ಯ ಉದಯ ಆಗೋದು ಗಂಟನೂ ಎದೋಯೇ ಇರಲ್ಲ. ಸೂರ್ಯ ಬಂದು ಒಂದು ಆಗಿದ್ರೂ ಕೂಡ ಎದೋಳಿರಲ್ಲ, ಬ್ರಷ್ ಮಾಡಿರಲ್ಲ, ಹಂಗೇ ಮನ್ಗಿರ್ತೀರ ಬೆಡ್ ಮೇಲೆ. ಇದು ದಟ್ಟ ದರಿದ್ರವಾಗಿ ಕಾಡ್ತಕ್ಕಂಥದ್ದು. ಗಂಡು ಮಕ್ಕಳು ಅಷ್ಟೇ, ಹೆಣ್ಣುಮಕ್ಕಳು ಅಷ್ಟೇ. ನೀವು ಬೇಗ ಸೂರ್ಯ ಉದಯ ಆಗೋತ್ತು ಮುಂಚೆನೇ ಆ ಮನೆ ಅಭಿವೃದ್ಧಿ ಆಗಬೇಕು ಅಂದರೆ, ಆ ಮನೆ ಯಥೇಚ್ಛವಾಗಿ ಜಾಸ್ತಿ ಆಗಬೇಕು ಅಂತಂದರೆ ನೀವು ಮೊದಲನೇದಾಗಿ ಎದ್ದಬೇಕು. ಆ ಸೂರ್ಯ ಹುಟ್ಟತ್ತು ಮುಂಚೆನೇ ಎದ್ದು ಸಂಧ್ಯಾ ಒಂದು ಸ್ನಾನಗಳನ್ನೆಲ್ಲ ಮಾಡಿ ರೆಡಿಯಾಗಿ ಆ ಭಗವಂತನಿಗೆ ದರ್ಶನಕ್ಕೆ ಹೋಗಿ ನಿಂತ್ಕೊಂಡಿರಬೇಕು. ದರ್ಶನಕ್ಕೆ ಆವಾಗ ಆ ಮನೆಯ ವಾಸ್ತು ತುಂಬ ಚೆನ್ನಾಗಿರುತ್ತೆ. ಕೆಲವು ಹೆಣ್ಮಕ್ಳು ಏನು ಮಾಡ್ತೀರಿ, ನಿಮ್ಮ ಕತ್ತಲ್ಲಿರ್ತಕ್ಕಂಥ ಮಾಂಗಲ್ಯನೇ ತೆಗೆದು ಮಾಡಿಬಿಟ್ಟಿರ್ತೀರಿ, ಮನಿಕೊಳ್ಳೋಕ್ಕೆ ನನಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನಿಮಗೆ ಖಂಡಿತವಾಗೂ ಆ ಮನೆಯ ಏಳಿಗೆ ಆಗಲ್ಲ. ನಿಮ್ಮ ಕತ್ತಲ್ಲಿರ್ತಕ್ಕಂಥ ಮಾಂಗಲ್ಯ ಬಂದು ಜಗನ್ಮಾತೆ ಸ್ವರೂಪಿಣಿ, ಅವಳು ಜಗದ್ ರಕ್ಷಕಿ, ನಿಮ್ಮ ದೇಹವನ್ನು ಶುದ್ಧವಾಗಿರ್ತಕ್ಕಂಥದ್ದು. ಇನ್ನೊಂದು ಗೊತ್ತಾ ನಿಮಗೆ, ಮಾಂಗಲ್ಯ ಬಂದು ಪರಪುರುಷರು ನೋಡೋದು ಕೂಡುದು. ಯಾರೇ ಆಗಿರಲಿ, ತನ್ನ ಮಕ್ಕಳೇ ಆಗಿದ್ರೂ ಕೂಡ ಗಂಡನಿಗೊಬ್ಬನಿಗೆ ಬಿಟ್ಟರೆ ಅಧಿಕಾರ, ಬೇರೆ ಪರಪುರುಷನ ದರ್ಶನ ಮಾಡ್ತಕ್ಕಂಥದ್ದು ಮಾಡಬಾರ್ದು. ನಿಮ್ಮ ಮಾಂಗಲ್ಯ, ಆ ಮಾಂಗಲ್ಯಕ್ಕೆ ಶಕ್ತಿ ಅಷ್ಟು ಪಾವಿತ್ರತೆ ಇರ್ತಕ್ಕಂಥದ್ದು. ಇವಾಗೆಲ್ಲ ಏನು ಮಾಡ್ತೀರಿ, ಮದುವೆ ಸಮಾರಂಭಗಳಲ್ಲಿ ಏನು ಮುಂದುಗಡೆ ಬಿಟ್ಕೊಂಡು ಇಷ್ಟಿಷ್ಟಪ್ಪ ಚೈನ್ಗಳು ಹಾಕ್ಕೊಂಡು ಮಾಂಗಲ್ಯ ತೋರಿಸಿದ್ದೇ ಖಂಡಿತವಾಗೂ ನಿಮ್ಮ ಗಂಡನಿಗೆ ಕುತ್ತು ಬರ್ತಕ್ಕಂಥದ್ದು, ಮಾರಣಾಂತಿಕವಾಗಿರ್ತಕ್ಕಂಥ ಕಾಯಿಲೆ ಸೃಷ್ಟಿಯಾಗ್ತಕ್ಕಂಥದ್ದು.
ಪರಪುರುಷರು ನಿಮ್ಮ ಮಾಂಗಲ್ಯವನ್ನು ನೋಡಿದಾಗ ನಿಮ್ಮ ಗಂಡನ ಆಯುಷು ಕ್ಷೀಣಿಸ್ತಾ ಹೋಗ್ತಕ್ಕಂಥದ್ದು. ಹಾಗಾಗಿ ದಯವಿಟ್ಟು ನಿಮಗೆಲ್ಲ ನಾನು ಹೇಳೋದೇನು ಅಂತಂದರೆ, ಮಾಂಗಲ್ಯವನ್ನು ಬೇರೆ ಪರಪುರುಷರು ನೋಡಬಾರ್ದು. ಖಂಡಿತವಾಗೂ ನಿಮ್ಮ ದೇಹದಲ್ಲಿರ್ತಕ್ಕಂಥದ್ದೇ ಅದು ಪವಿತ್ರವಾಗಿರ್ತಕ್ಕಂಥ ವಸ್ತು. ಇನ್ನು ಮಾಂಗಲ್ಯ ಬಟ್ಟುಗಳಿಗೆ ಅರ್ಶನವನ್ನು ಕಲಸಿ ಅದರ ಹಿಂಭಾಗದಲ್ಲಿ ನೀವು ಹಿಂಗೆ ಲೇಪನ ಮಾಡೋದ್ರಿಂದ, ಮಾಂಗಲ್ಯಕ್ಕೆ ಹಿಂದುಗಡೆ ಲೇಪನ ಮಾಡೋದ್ರಿಂದ ಅರಿಶಿನ ಕುಂಕುಮವನ್ನು ನಿಮ್ಮ ಗಂಡನ ಆಯುಷ್ಯ ವೃದ್ಧಿ ಆಗ್ತಕ್ಕಂಥದ್ದು, ಅಭಿವೃದ್ಧಿ ಜಾಸ್ತಿ ಆಗ್ತಕ್ಕಂಥದ್ದು. ಮಹಾಲಕ್ಷ್ಮಿ ಸಂಕೇತನೇ ಆ ತಾಯಿ ಮಾಂಗಲ್ಯ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಏನು ಕೇಳ್ತೀವಿ ಶ್ಲೋಕದಲ್ಲಿ, ಆ ಮಾಂಗಲ್ಯಕ್ಕಿರೋ ಅಂಥ ಒಂದು ಶಕ್ತಿ ನಿಮ್ಮ ಗಂಡನ ಆಯುಷು ಹೆಚ್ಚುತ್ತಾ ಹೋಗ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಮಕ್ಕಳುಗಳು ನೀವು ಸ್ನಾನದ ಮನೆಗೆ ಹೋದಾಗ ಬಿಚ್ಚಿಡ್ತಕ್ಕಂಥದ್ದು, ಗೂಟಕ್ಕೆ ನೇತಾಕೋವಂಥದ್ದು, ಬೆಡ್ರೂಮಲ್ಲಿ ಹೋಗ್ಬಿಟ್ಟು ಅಲ್ಲೆಲ್ಲರ ಮಂಚದ ಮೇಲೆ ಬಿಸಾಕೋವಂಥದ್ದು ಮಾಂಗಲ್ಯ, ದಯವಿಟ್ಟು ಇದನ್ನೆಲ್ಲ ಮಾಡಬೇಡಿ. ಇದು ನನಗೆ ಇರಿಟೇಟ್ ಆಗುತ್ತೆ, ಇದು ನನಗೆ ಮನಿಕಬೇಕಾದ್ರೆ ಟಚ್ ಆಗುತ್ತೆ, ಇದೆಲ್ಲ ಅಲ್ಲ, ಬಿಚ್ಚು ಮಡಗೋ ಅಂಥದ್ದೆಲ್ಲ. ಖಂಡಿತವಾಗೂ ಆ ತಪ್ಪನ್ನು ಮಾಡಬೇಡಿ. ಇನ್ನೊಂದು ನೀವೇನು ಮಾಡ್ತೀರಿ ಅಂತಂದರೆ, ಹೆಣ್ಮಕ್ಳು